ನೋಡಿ ಜರ ಸೈಡ್ ಕರುನಾಡಿಗೆ ನಮಸ್ಕಾರ. ರೆಕಾರ್ಡಿಂಗ್ ಆತಪ್ಪ? ಬ್ಲ್ಯಾಕ್ ಉಂಟು. ಹಾಂ ನಡೀತದೆ ನೋಡಿ ಚಲೋ. ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ಊರು ತೋಳೂರು ತಾಲೂಕು ಅಕ್ಕಲಕೋಟೆ ಜಿಲ್ಲೆ ಸೊಲ್ಲಾಪುರ ಮಹಾರಾಷ್ಟ್ರ. ಇವತ್ತು ಮಾರ್ಚ್ 2, 2025 ನನ್ನ ಜೀವನದ ಒಂದು ಅತ್ಯಂತ ಸಂತೋಷದ ದಿವಸ ಇವತ್ತು. ನಮ್ಮ ಊರಿನಿಂದ ನಮ್ಮಪ್ಪ, ನನ್ನ ಹೆಂಡತಿ, ನನ್ನ ಮಗಳು ಶಾಂತಲಕ್ಷ್ಮಿ, ಸಮರ್ಥ ಹಾಗೂ ನಮ್ಮ ಭೌರಮ್ಮ, ನಾವು ಇಡೀ ಎಲ್ಲ ಕುಟುಂಬದವರು ಕೂಡಿ ನಮಗೆ ಸ್ಫೂರ್ತಿ ನೀಡುತ್ತಿರುವಂತಹ ನಿಮ್ಮೆಲ್ಲರ ಒಂದು ಸ್ಫೂರ್ತಿಯ ಚಿಲುಮೆ ವಸಂತ ಹುಲಗಣ್ಣನವರ ಮನೆಗೆ ಬಂದಿದ್ದೇವೆ. ಅವರ ಊರು ಕುಸಗಲ್, ತಾಲೂಕು ಹುಬ್ಬಳ್ಳಿ, ಜಿಲ್ಲೆ ಧಾರವಾಡ. ಯಾಕೆ ಬಂದಿವೆ ಅದಕ್ಕೆ ಕಾರಣ, ನಿನ್ನೆ ನಡೆದಂಥ ಕೆಸೆಟ್ ಪರೀಕ್ಷೆ UGC NTA ನೆಟ್ ಪರೀಕ್ಷೆಯಲ್ಲಿ GRF ಅನ್ನು ಅವರು ಪಡೆದಿದ್ದಾರೆ. ಅದಕ್ಕಿಂತ ಮುಂಚೆ ಕರ್ನಾಟಕ ಕೆಸೆಟ್ ಪರೀಕ್ಷೆಯಲ್ಲಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಬ್ಲೈಂಡ್ ಕೋಟಾದಲ್ಲಿ 2nd ರ್ಯಾಂಕ್ ಅನ್ನು ಪಡೆದಂಥ ನಮ್ಮ ವಸಂತ ಇವರು. ಇಂಗ್ಲಿಷ್ ಪತ್ರಿಕೆಯಲ್ಲೂ ಕೂಡ ಅವರ ಒಂದು ಸ್ಫೂರ್ತಿದಾಯಕ ನ್ಯೂಸ್ ಕೂಡ ಬಂದಿತ್ತು. ನನ್ನ ಮಗಳು ಶಾಂತಲಕ್ಷ್ಮಿ ಆ ತಂಗಿಯ ಮಾತನ್ನು ಕೇಳಿ, ಆ ತಂಗಿಯ ಒಂದು ಮಾತನಾಡುವ ಶೈಲಿ ಕೇಳಿ, ಅವಳ ಒಂದು ಕನ್ನಡದ ಮೇಲಿರುವಂಥ ಪ್ರೀತಿ ಮತ್ತು ಕನ್ನಡ ಬಗ್ಗೆ ಮಾತನಾಡುವ ಒಂದು ಕೌಶಲ್ಯ ಕೇಳಿ, ಅಪ್ಪ ನಾವು ಅಕ್ಕನ ಮನೆಗೆ ಹೋಗೋಣ ನಡ್ರಿ ಅಂತೇಳಿ ಅಂದ ತಕ್ಷಣ ಇವತ್ತು ಬೆಳಗ್ಗೆ 5:30 ಗಂಟೆಯಿಂದ ನಾವು ಪ್ರವಾಸ ಪ್ರಾರಂಭ ಮಾಡಿದ್ದೀವಿ. ಬಹಳ ಆತುರತೆಯಿಂದ ಮತ್ತು ಗೌರವದಿಂದ, ಹೆಮ್ಮೆಯಿಂದ ನಾವು ಇವತ್ತಿನ ಬಂದೀವಿ. ಅತ್ಯಂತ ಕಡು ಬಡತನದೊಳಗೆ ಹುಟ್ಟಿ ಬೆಳೆದಂಥ ಇವರು ವಸಂತ, ಈಚೆ ಕಡೆ ಕುಡ್ತವರು ಅವ್ರ ಅಣ್ಣ ಯಲ್ಲಪ್ಪ, ಅವ್ರ ತಾಯಿ ಇಲ್ಲೇ ಇದ್ದಾರೆ, ತಂದೆ ತೀರ್ಕೊಂಡಿದ್ರು. ಇಷ್ಟಿದ್ರೂ ಮಕ್ಕಳನ್ನ ಶಿಕ್ಷಣ ಕೊಡಬೇಕು ಅನ್ನೋ ಉದ್ದೇಶದಿಂದ ಶಿಕ್ಷಣವೇ ಶಕ್ತಿ, ಶಿಕ್ಷಣದಿಂದ ಪರಿವರ್ತನೆ ಆಗುತ್ತದೆ. ಆ ಶಿಕ್ಷಣ ಸಲುವಾಗಿ ಇವರನ್ನ ಹಾಸ್ಟೆಲ್ದೊಳಗಿಟ್ಟು ಶಿಕ್ಷಣಕ್ಕಾಗಿ ಇವರು ಸತತವಾಗಿ ತಮಗೆ ಸಿಕ್ಕಂತ ಎಲ್ಲ ಕೆಲಸಗಳನ್ನು ಮಾಡಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುತ್ತಿದ್ದಾರೆ. ಮಗಳು 2 ಕಣ್ಣು ಕಾಣಿಸುವುದಿಲ್ಲ, ಮಗನಿಗೂ ಕೂಡ 2 ಕಣ್ಣು ಕಾಣಿಸುವುದಿಲ್ಲ. ಆದರೆ ದೈಹಿಕವಾಗಿ ಹಾಗಿದ್ದರೂ ಕೂಡ ಅವರು ದೇವತಾ ಮನುಷ್ಯರವರು. ದೇಹಕ್ಕೆ ನಾವು ಅಂಗವಿಕಲರು ಇರಬಹುದು, ಆದರೆ ಮನಸ್ಸಿಗಿಲ್ಲ ಅನ್ನೋದನ್ನ ಇಂದು ಅವರು ನಿರ್ಧಾರ ಮಾಡಿ ತೋರಿಸಿದ್ದಾರೆ, ಸಾಧನೆ ಮಾಡಿ ತೋರಿಸಿದ್ದಾರೆ. ಸಮಾಜಕ್ಕೆ ಒಬ್ಬರು ಮಾದರಿಯಾಗಿ ಅವರು ಬೆಳೆದು ನಿಂತಿದ್ದಾರೆ. ಇವಾಗ ಬೇಗನೆ ಅವರು PhD ಕೂಡ ಪೂರ್ಣ ಮಾಡುತ್ತಾರೆ. UGC ಕಡೆಯಿಂದ ಅವರಿಗೆ ಏನೂ ಇಲ್ಲಂದ್ರೂ ಮೋರ್ ದೆನ್ ಒಂದು 30 ಲಕ್ಷ ರೂಪಾಯಿ ಸರ್ಕಾರದವ್ರಿಗೆ ಇವ್ರಿಗೆ ಕೊಡಲೇಬೇಕು, ಕೊಡ್ತಾ ಐತಿ GRF ಮೂಲಕ. ಧಾರವಾಡದಂಥ ದೊಡ್ಡ ವಿಶ್ವವಿದ್ಯಾಲಯದೊಳಗ PhD ಮಾಡಿ ಅಲ್ಲೇ ಸೇವೆ ಸಲ್ಲಿಸಬೇಕು ಎಂಬ ಒಂದು ಆಶೆ ಅವರದಿದೆ. ಅಣ್ಣನೂ ಕೂಡ ಹಾಗೇನೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಅವರು ಪ್ರಿಪೇರ್ ಮಾಡುತ್ತಿದ್ದಾರೆ. ಈಗ ಬ್ಯಾಂಕಿಂಗ್ ಎಕ್ಸಾಮ್ ಕೂಡ ಬರೆದಿದ್ದಾರೆ, ಏರ್ ಫೋರ್ಸ್ ಎಕ್ಸಾಮ್ ಕೂಡ ಅವರು ಬರೆದಿದ್ದಾರೆ. ನೋಡ್ರಿ, ತಮ್ಮ ನೋವನ್ನ ಅವರು ಮರೆತು ಮುಂದೆ ಹೆಜ್ಜೆ ಇಡುತ್ತಿದ್ದಾರೆ. ತಮ್ಮ ನೋವನ್ನ ಅಲ್ಲೇ ಬಿಟ್ಟು ನಾನು ಸಾಧನೆ ಮಾಡಬೇಕು ಅನ್ನುವ ಛಲ ಅವರ ಹತ್ರ ಐತಿ. ನಾವೆಲ್ಲರೂ ಏನ್ ಮಾಡ್ತೀವಿ, ದೇವ್ರು ನಮಗೆಲ್ಲ ಕೊಟ್ಟರು ಕೂಡ ನಾವು ಕೊರತೆ ಕಡೆಗೆ ಗಮನ ಇಟ್ಟು ನಾವು ದುಃಖದೊಳಗೆ ನಾವು ಮುಳುಗ್ತೀವಿ. ಹಾಗೆ ದಯವಿಟ್ಟು ನೀವು ಮಾಡಬಾರ್ದು. ನಿಮ್ಗೆ ಎಷ್ಟೇ ನೋವು, ನಿಮ್ಗೆ ಎಷ್ಟೇ ಕಷ್ಟ, ನಿಮ್ಗೆ ಎಷ್ಟೇ ತೊಂದರೆ ಇದ್ರೂ ಕೂಡ ಇವರನ್ನು ನೋಡಿ ನೀವು ಬದುಕಬೇಕು, ಇವರನ್ನು ನೋಡಿ ನೀವು ಪ್ರೇರಣೆ ಪಡೆದುಕೊಳ್ಬೇಕು, ಇವರನ್ನು ನೋಡಿ ನೀವು ಹೆಜ್ಜೆನ ಇಡಬೇಕು. ಈ ರೀತಿಯಾಗಿ ಎಷ್ಟು ಇವ್ರ ಬಗ್ಗೆ ಹೇಳಿದ್ರು ಕೂಡ ಕಡಿಮೆನೆ. ಅದಕ್ಕೆ ಒಂದು ನಾವೇನು ಕರಿತೀವಿ, ನಮ್ಮ ನೋವನ್ನು ಮರೆತು ಸಾಗಿಸುವುದೇ ಜೀವನ. ಆದರೆ ಇತರ ನೋವನ್ನು ಕಡಿಮೆ ಮಾಡಿ ಬದುಕುವುದೇ ಮಾನವೀಯ ಲಕ್ಷಣ. ಇವರು ತಮ್ಮ ನೋವನ್ನು ಮರೆತು ಬೆಳೆದಿದ್ದಾರೆ. ದಯವಿಟ್ಟು ನೀವು ಕೂಡ ಈ ತಾಯಿ ಹಾಗೆ, ಈ ತಂಗಿ ಹಾಗೆ, ಹಾಗೂ ನಮ್ಮ ಯಲ್ಲಪ್ಪನ ಹಾಗೆ ಸಾಧನೆಯನ್ನು ಮಾಡಬೇಕು. ನೀವು ಕೂಡ ನಿಮ್ಮ ಮನೆಗೆ, ನಿಮ್ಮ ಊರಿಗೆ, ನಿಮ್ಮ ರಾಜ್ಯಕ್ಕೆ ಕೀರ್ತಿಯನ್ನು ತರಬೇಕು. ನೀವು ನಿಮ್ಮ ಹತ್ರ ಏನು ಶಕ್ತಿ ಐತಿ ಅದನ್ನ ಹೊರಗಡೆ ತಗೊಂಡ್ಬರ್ರಿ. ನೋಡ್ರಿ, ಅವ್ರು ಸಾಕು. ಇವರನ್ನು ನೋಡಿದ ತಕ್ಷಣನೇ ನಿಮ್ಗೆ ಆತ್ಮವಿಶ್ವಾಸ ಬರಲೇಬೇಕು. ಇವರನ್ನು ನೋಡಿದ ತಕ್ಷಣ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗಬೇಕು. ಇವರನ್ನು ನೋಡಿದ ತಕ್ಷಣ ನಿಮ್ಮ ನೋವು ಕಡಿಮೆ ಆಗಬೇಕು. ಇವರನ್ನು ನೋಡಿದ ತಕ್ಷಣನೇ ನಾನು ಬೆಳಿತೀನಿ ಅನ್ನುವ ಛಲ ನಿಮ್ಮ ಹತ್ರ ಹುಟ್ಟಬೇಕು. ಅಂದಾಗ ಮಾತ್ರ ನಿಮಗೂ ಕೂಡ ಒಳ್ಳೆಯದಾಗುತ್ತದೆ. ಬಹಳ ಖುಷಿಯಿಂದ
ತಂಗಿ ಬಗ್ಗೆ ಎಷ್ಟು ಮಾತಾಡಿದ್ರೂ ಕೂಡ ಕಡಿಮೆನೆ ಅನ್ನುವ ಒಂದು ಭಾವನೆಯಿಂದ ಒಂದು ಚಿಕ್ಕ ಒಂದು ಸನ್ಮಾನ, ಅಭಿಮಾನದ ಸನ್ಮಾನ ನಾವು ತಂಗಿಗೆ ಮಾಡಿದ್ದೇವೆ. ನಿನ್ನೆ ಯೂಟ್ಯೂಬ್ ಕಡೆಯಿಂದ ನನ್ನ ವಿಡಿಯೋಗಳನ್ನು ನೋಡಿ ಯೂಟ್ಯೂಬ್ ಕಡೆಯಿಂದ ನನಗೊಂದು $100 ಅಮೌಂಟ್ ಕಳಿಸಿದ್ರು ಅಮೇರಿಕ ಕಡೆಯಿಂದ. ಅದರಲ್ಲೇ ಒಂದು 25 ಕಾಣಿಕೆಯನ್ನು ನನ್ನ ತಂಗಿಗೆ ಅವರು ಮುಂದಿನ ಒಂದು ಶಿಕ್ಷಣಕ್ಕಾಗಿ ಇರಲಿ ಅನ್ನೋ ಒಂದು ಭಾವನೆಯಿಂದ ತಂಗಿಗೆ ಕೊಟ್ಟಿದ್ದೇನೆ. ತಂಗಿ ಬೇಡ ಅಂತಂತಿದ್ರು. ಆದ್ರೆ ನೋಡ್ರಿ, ಬುಕ್ಕು ಜೀವನವನ್ನೇ ಬದಲಾಯಿಸ್ತದ. ಆದ್ರೆ ಆ ಬುಕ್ಕಿಗಾಗಿ ಅವ್ರು ಇಷ್ಟೊಂದು ಬಡದಾಡ್ತಾ ಇದ್ದಾರೆ, ಇಷ್ಟೊಂದು ಪ್ರಯತ್ನ ಮಾಡುತ್ತಿದ್ದಾರೆ. ನೀವು ಕೂಡ ಆ ತಂಗಿ ಹಾಗೆ ಬೆಳಿರಿ, ತಂಗಿ ಹಾಗೆ ಸಾಧನೆ ಮಾಡ್ರಿ. ನನಗೆ GRF ಆಗಂಗಿಲ್ಲ, ನನಗೆ ನೆಟ್ ಆಗಂಗಿಲ್ಲ, ನನಗೆ KSET ಆಗಂಗಿಲ್ಲ ಅನ್ಕೋತ ನೀವು ಕುಳಿತರ ಇನ್ನೂ MA ಕಂಪ್ಲೀಟ್ ಮಾಡಿಲ್ಲ ಇವರು. MA ಕಂಪ್ಲೀಟ್ ಮಾಡದನೇ ಇರುವಾಗ, ಅಂದ್ರೆ MA ಓದುತ್ತಿರುವಾಗನೇ ಈ ಸಾಧನೆ ಮಾಡಿದ್ದಾರೆ. ಸೊ ಹೀಗಾಗಿ ಯಾರು ಪ್ರಯತ್ನ ಪಡುತ್ತಾರೋ ಅವರಿಗೆ ಯಶಸ್ಸು ಸಿಗುತ್ತದೆ, ಯಾರು ಮುಂದೆ ನುಗ್ಗುತ್ತಾರೋ ಅವರು ದಾರಿಯನ್ನು ಸಾಗುತ್ತಾರೆ ಅನ್ನುವಕ್ಕೆ ಒಂದು ಜೀವಂತ ಉದಾಹರಣೆ ಎಂದರೆ ನಮ್ಮ ವಸಂತ ಹಾಗೂ ಅವರ ಅಣ್ಣ ಯಲ್ಲಪ್ಪನವರು. ಅವ್ರ ತಾಯಿಗೆ ನಾನು ದೊಡ್ಡ ಒಂದು ಸಲಾಂ. ಇಂಥ ಮಕ್ಕಳನ್ನು ಹೆತ್ತಿ ಎಷ್ಟು ಅವರು ಮಕ್ಕಳಿಗಾಗಿ ತ್ಯಾಗವನ್ನು ಮಾಡುತ್ತಿದ್ದಾರೆ. ಆ ತಾಯಿಯ ಪಾದಕ್ಕೆ ಹಣೆ ಹೊಡೆಯುತ್ತಾ ನಾನು 2 ಮಾತನ್ನ ಮುಗಿಸುತ್ತೇನೆ.